ಕರ್ನಾಟಕದ ಜನತೆ ಈ ಡೆವಿಲ್ ಸಿನಿಮಾ ನೋಡಿ ಗಿಲ್ಲಿ ನಟ ಅವರಿಗೆ ಬಿಗ್ ಬಾಸ್ ಅಲ್ಲಿ ಫುಲ್ ಸಪೋರ್ಟ್ ಮಾಡಿದ್ರು. But not the same father. Excuse me, PC. चोरी से कमल आटप सके. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಗಿಲ್ಲಿ ನಟ ಅವರು ಈ ಬಾರಿಯ ಸೈಮಾ ಫಾಡ್ಗೆ ನಾಮಿನೇಟ್ ಆಗಿದ್ದಾರೆ. ಅದು ಯಾವ ಕ್ಯಾಟಗರಿಗೆ, ಯಾವ ಸಿನಿಮಾ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಂತ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಮತ್ತೆ ಆಗ್ತಾಡ ಬನ್ನಿ ಯಾವ ಸಿನಿಮಾ ಅಂತ ಹೇಳ್ಬಿಡ್ತೀನಿ, ಹಾಗೆ ಯಾವ ಕ್ಯಾಟಗರಿ ಅಂತೆಲ್ಲ ಹೇಳ್ಬಿಡ್ತೀನಿ. ಸ್ನೇಹಿತರೆ, ನಮ್ಮ ಗಿಲ್ಲಿ ನಟ ಅವರು ಈ ಬಾರಿಯ ಸೈಮಾ ಅವಾರ್ಡ್ಗೆ ನಾಮಿನೇಟ್ ಆಗಿದ್ದಾರೆ. ಅದು ಯಾವ ಸಿನಿಮಾ ಅಂದ್ರೆ, ನಮ್ಮ ಡಿ ಬಾಸ್ ಅಭಿನಯದ ಡೆವಿಲ್ ಸಿನಿಮಾದಿಂದ. ಸ್ನೇಹಿತರೆ, ನೀವೆಲ್ಲರೂ ಡೆವಿಲ್ ಸಿನಿಮಾ ನೋಡಿರ್ತೀರಿ. ಈ ಸಿನಿಮಾದಲ್ಲಿ ನಮ್ಮ ಡಿ ಬಾಸ್ ಅವರ ಆಕ್ಟಿಂಗ್ ಸಾಕಾಗಿದೆ. ಡೆವಿಲ್ ಅಂತ ಹೇಳಿ ಸಾಕಾಗಿದೆ. ನಮ್ಮ ಡಿ ಬಾಸ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆದಾಗೆ ನಮ್ಮ ಗಿಲ್ಲಿ ನಟ ಅವರು ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಇದ್ರು. ಪಾಪ ಅವಾಗಿನ ಸಿನಿಮಾ ನೋಡಿರ್ಲಿಲ್ಲ. ಆದ್ರೂ ನಮ್ಮ ಕರ್ನಾಟಕದ ಜನತೆ ಈ ಡೆವಿಲ್ ಸಿನಿಮಾ ನೋಡಿ ಗಿಲ್ಲಿ ನಟ ಅವರಿಗೆ ಬಿಗ್ ಬಾಸ್ ಅಲ್ಲಿ ಫುಲ್ ಸಪೋರ್ಟ್ ಮಾಡಿದ್ರು. ಇದಕ್ಕೆ ನೀವೇ ಸಾಕ್ಷಿಯಾಗಿದ್ದೀರಿ. ಹಾಗಾಗಿ ಈ ಸಿನಿಮಾದಿಂದ ನಮ್ಮ ಗಿಲ್ಲಿ ನಟ ಅವರಿಗೆ ಬೆಸ್ಟ್ ಕಾಮಿಡಿಯನ್ಗೆ ನಾಮಿನೇಟ್ ಆಗಿದ್ದಾರೆ. ಸ್ನೇಹಿತರೆ, ಯಾರ್ಯಾರೆಲ್ಲ ಡಿ ಬಾಸ್ ಅವರ ಡೆವಿಲ್ ಸಿನಿಮಾ ನೋಡಿದ್ರಿ, ಈ ಸಿನಿಮಾದಲ್ಲಿ ಗಿಲ್ಲಿ ನಟ ಅವರ ಕಾಮಿಡಿ ಹೇಗಿತ್ತು, ನಿಜವಾಗ್ಲೂ ಶೋಭರಾಜ್ ಮತ್ತೆ ಅವ್ರ ನಡುವೆ ಒಂದು ಕಾಮಿಡಿ ಸೀನ್ ಇದೆ, ಸಾಕಾಗಿದೆ. CB ಶಂಕರ್ ಅಂತ ಹೋಗ್ತಾರೆ, ಅಲ್ಲಿ ಶೋಭರಾಜ್ ಅವರಿಗೆ ಕ್ವಾಟ್ಲೆ ಕೊಡ್ತಾರೆ. Excuse me, PC. चोरी से कमल आटप सके. ಸಾಕಾಗಿದೆ. ಒಂದು ಸೀನ್ಗಳು ಕಡಿಮೆ ಇದ್ರೂ ಆ ಒಂದು ಸೀನ್ಗಳು ನಿಜವಾಗ್ಲೂ ಗಿಲ್ಲಿ ನಟ ಅವರಿಗೆ ತುಂಬಾನೇ ಪ್ಲಸ್ ಪಾಯಿಂಟ್ ಆಗಿತ್ತು. ಬಿಗ್ ಬಾಸ್ ಅಲ್ಲೂ ಕೂಡ ಡಿ ಬಾಸ್ ಫ್ಯಾನ್ಸ್ ಗಳೆಲ್ಲ ಗಿಲ್ಲಿ ನಟ ಅವರಿಗೆ ವೋಟ್ ಹಾಕಿದ್ರು. ಯಾಕಂದ್ರೆ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ನಟ ಅವರು ಅಭಿನಯ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಡಿ ಬಾಸ್ ಫ್ಯಾನ್ಸ್ ಗಳೆಲ್ಲ ಗಿಲ್ಲಿ ನಟ ಅವರಿಗೆ ವೋಟ್ ಹಾಕಿದ್ರು. ಸ್ನೇಹಿತರೆ, ಈಗ ಅವಾಗ ಹೇಗೆ ನೀವು ಬಿಗ್ ಬಾಸ್ ಅಲ್ಲಿ ವೋಟ್ ಹಾಕಿದ್ರಿ, ಈಗ ಕೂಡ ಸೈಮಾ ಅವಾರ್ಡ್ಗೆ ಬೆಸ್ಟ್ ಕಾಮಿಡಿಯನ್ಗೆ ನಮ್ಮ ಗಿಲ್ಲಿ ನಟ ಅವರಿಗೆ ವೋಟ್ ಹಾಕಿ ನಮ್ಮ ಗಿಲ್ಲಿ ನಟ ಅವರು ಬೆಸ್ಟ್ ಕಾಮಿಡಿಯನ್ ಆಗಿ ಒಂದು ಅವಾರ್ಡ್ ತಗೊಂಡ್ ಬರ್ಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದೀನಿ. ಯಾರ್ಯಾರೆಲ್ಲ ಗಿಲ್ಲಿ ನಟ ಅವರ ಫ್ಯಾನ್ಸ್ಗಳಿದ್ದಾರೆ, ಹಾಗೆ ಡಿ ಬಾಸ್ ಫ್ಯಾನ್ಸ್ಗಳಿದ್ದಾರೆ, ಎಲ್ರು ಕೂಡ ತಪ್ಪದೆ ನೀವೆಲ್ಲ ಗಿಲ್ಲಿ ನಟ ಅವರಿಗೆ ವೋಟ್ ಹಾಕ್ತೀರಿ ತಾನೇ? ವೋಟ್ ಹಾಕೇ ಹಾಕ್ತೀರಂತ ಗ್ಯಾರಂಟಿ ಇದೆ ಬಿಡ್ರಿ ಅಂತ ಹೇಳ್ತಾ, ಎಲ್ಲಾ ನನ್ನ ಡಿ ಬಾಸ್ ಫ್ಯಾನ್ಸ್ಗಳು ಹಾಗೆ ಗಿಲ್ಲಿ ನಟ ಅವರ ಫ್ಯಾನ್ಸ್ಗಳಿಗೆ ನಾನು ಇಲ್ಲಿಂದಲೇ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಅಂತ ಹೇಳ್ತಾ, ಕನ್ನಡ ಚಿತ್ರರಂಗವನ್ನು ಉಳಿಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ, ಹಾಗೆ ಹೊಸ ಪ್ರತಿಭೆಗಳನ್ನು ಕೂಡ ಬೆಳೆಸಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಕರ್ನಾಟಕ ಮಾತೆ, ಜೈ ಪಳಾರ್ ಗಿಲ್ಲಿ, ಜೈ ಡಿ ಬಾಸ್, ಜೈ ಕರ್ನಾಟಕ. ಧನ್ಯವಾದಗಳು.